ವೀಕ್ಷಕರೇ, ನಾವು ಈಗ ಕೆಮ್ಮು, ಕಷಾಯ ಮತ್ತು ಅಜೀರ್ಣ, ಮಲಬದ್ಧತೆ, ಬ್ಲಡ್ ಸರ್ಕ್ಯುಲೇಷನ್ ಇವೆಲ್ಲದಕ್ಕೂ ಒಂದು ಕಷಾಯದ ಪೌಡ್ರನ್ನು ತಯಾರು ಮಾಡೋಕ್ಕೆ ನಾವೀಗ ರೆಡಿ ಮಾಡ್ಕೊಂಡಿದ್ದೀವಿ. ವೀಕ್ಷಕರೇ, ಈಗ ನಾವು ಮಾಡುವ ವಿಧಾನವನ್ನು ತಿಳಿಸುತ್ತೇವೆ, ನೋಡಿಕೊಳ್ಳಿ. ತದನಂತರ ಇದನ್ನೆಲ್ಲ ಫ್ರೈ ಮಾಡಿ ಈ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಈ ಪೌಡ್ರನ್ನು ತಯಾರು ಮಾಡ್ತಿದ್ದೇವೆ. ವೀಕ್ಷಕರೇ, ಈಗ ನಾವು ಮೊದಲಿಗೆ ಏನು ಫ್ರೈ ಮಾಡ್ಕೋಬೇಕು? ಮೊದಲಿಗೆ 1/4 ಟೇಬಲ್ ಸ್ಪೂನ್ ಮೆಂತ್ಯಕಾಳು ಹಾಕ್ತಿದ್ದೀನಿ. 1/4 ಟೇಬಲ್ ಸ್ಪೂನ್ ನೋಡಿ. ಇದರಲ್ಲಿ ವೀಕ್ಷಕರೇ, ಈ ಸ್ಪೂನಲ್ಲಿ ಮೆಂತೆ 1/4 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದಾರೆ. ಈಗ ಅದನ್ನು ಮೆಂತೆ ಜೊತೆ ಹಾಕಿ ಫ್ರೈ ಮಾಡ್ಕೋಬೇಕು. ಉರಿ ಕಡಿಮೆ ಇಟ್ಕೋಬೇಕು. ಉರಿ ಕಡಿಮೆ ಇಟ್ಕೊಂಡು ಹಾಕಬೇಕು. ತದನಂತರ ಕೊತ್ತಂಬರಿ ಕಾಳು ಎಷ್ಟು ಹಾಕಿದ್ದೀರದು? 4 ಟೇಬಲ್ ಸ್ಪೂನ್. ಇದರಲ್ಲಿ 4 ಟೇಬಲ್ ಸ್ಪೂನ್ ನೋಡಿ, 4 ಟೇಬಲ್ ಸ್ಪೂನ್ ಧನಿಯಾ. ವೀಕ್ಷಕರೇ, ಇದನ್ನು ಕಪ್ಪಾಗದ ರೀತಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಉರಿ ಕಮ್ಮಿ ಇಟ್ಕೋಬೇಕು. ಇದು ಬ್ಲಾಕ್ ಆಗದ ರೀತಿಯಲ್ಲಿ ಡ್ರೈ ಆಗೋ ಥರ ಫ್ರೈ ಆಗ್ತಾ ಇರಬೇಕು. ಜೀರಿಗೆನ ಲಾಸ್ಟಿಗೆ ಹಾಕಬೇಕು, ಯಾಕೆಂದರೆ ಜೀರಿಗೆ ಸಣ್ಣಕ್ಕಿರುತ್ತೆ, ಸಿಹಿ ಹೋಗುತ್ತೆ. ಅದಕ್ಕಾಗಿ ಲಾಸ್ಟಿಗೆ ಹಾಕಿ. ಜೀರಿಗೆ ಎಷ್ಟು ಅಳತೆ ತೊಗೊಂಡಿದ್ದೀರಿ? ಜೀರಿಗೆ 2 ಟೇಬಲ್ ಸ್ಪೂನ್. ಸ್ಟವನ್ನು ಆಫ್ ಮಾಡ್ತಿದ್ದೇವೆ. ಹಾಗೆ ಬಾಣಲಿ ಬಿಸಿ ಇದೆ. ಸ್ಟವ್ ಆಫ್ ಮಾಡಬೇಕು. ಬಾಣಲಿ ಬಿಸಿ ಇದ್ದಾಗ ಜೀರಿಗೆ ಹಾಕಬೇಕು. ಜೀರಿಗೆ ಎಷ್ಟು ತೊಗೊಂಡಿದ್ದಾರೆ? 2 ಟೇಬಲ್ ಸ್ಪೂನ್. ಅಲ್ಲ, 2 ಟೀ ಸ್ಪೂನು. 2 ಟೀ ಸ್ಪೂನಷ್ಟು ಜೀರಿಗೆ. ವೀಕ್ಷಕರೇ, ಇದನ್ನು ಕಡಿಮೆ ಬಾಯಿಲ್ ಮಾಡಬೇಕು. ಕಡಿಮೆ ಉರಿಯಲ್ಲಿ. ಅದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡೇವೆ. ಬಾಣಲಿ ಬಿಸಿ ಇದೆ. ಅದೇ ಬಿಸಿಗೆ ಸಾಕು, ಅದು ಫ್ರೈ ಆಗ್ಬಿಡುತ್ತೆ. ಅದೇ ಬಿಸಿಗೆ ಸಾಕು. ಈಗ ನಾವು ಜೀರಿಗೆ ಸೇರಿಸ್ತೀವಿ. ಅದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಬಾಣಲಿ. ವೀಕ್ಷಕರೇ, ಡ್ರೈ ಜಿಂಜರ್ ಪೌಡರ್ ಎಷ್ಟು 2 ಸ್ಪೂನ್. ಯಾವುದು? ಟೀ ಸ್ಪೂನ್. 2 ಟೀ ಸ್ಪೂನ್ ಫುಲ್ 2. ಹಾಕಿ. ಡ್ರೈ ಜಿಂಜರ್ ಪೌಡರ್ 2 ಟೀ ಸ್ಪೂನ್ ಅಷ್ಟು. ಓಕೆ. ವೀಕ್ಷಕರೇ, ಸ್ಟವ್ ಆಫ್ ಮಾಡಿದ್ದೇನೆ. ಬಾಣಲಿ ಲೈಟಾಗಿ ಬಿಸಿ ಇದೆ. ಬಾಣಲಿ ಇವಾಗ ಅರಿಶಿನ ಹಾಕ್ತಿದ್ದಾರೆ. 1/4 ಟೀ ಸ್ಪೂನ್ ಅರಿಶಿನ. 1/4 ಟೀ ಸ್ಪೂನ್ ಅರಿಶಿನ. ಟರ್ಮರಿಕ್ ಪೌಡರ್. ಓಕೆ, ಹಾಕಿ. 1/4 ಟೇಬಲ್ ಸ್ಪೂನ್. ಟೇಬಲ್ ಅಲ್ಲ, ಟೀ ಸ್ಪೂನ್. 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್. ಓಕೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ತಕ್ಕಂತಿದ್ದಾರೆ. ವೀಕ್ಷಕರೇ, ಈಗ ಇದು ಒಳ್ಳೆ ಆರಾಮ ಬರ್ತಾ ಇದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದಾರೆ. ಇದು ಪೌಡ್ರ್ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀವಿ. ಹ್ಯಾಂಡಲ್ ತಕ್ಕ ಹಾಕಿದ್ರು ಡ್ರೈಯರ್. ವೀಕ್ಷಕರೇ, ಆ ಮಿಶ್ರಣವನ್ನು ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಪೌಡ್ರ್ ಮಾಡಿಕೊಂಡಿದ್ದೀವಿ ನೋಡಿ. ಈ ಥರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಒಂದು ಮಿಶ್ರಣವನ್ನು ನೆಕ್ಸ್ಟ್ ಈಗ ಕಷಾಯ ಮಾಡುವನ್ನು ರೆಡಿ ಮಾಡ್ತಾ ಇದ್ದೇವೆ. ನೋಡಿಕೊಳ್ಳಿ. ಕಟ್.
ವೀಕ್ಷಕರೇ, ಒಂದು ಟೀ ಪಾತ್ರೆಯಲ್ಲಿ ಒಂದು ನೀರು ಲೋಟ ನೀರು ಹಾಕ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ತಿದ್ದೀನಿ. ಇದು ಮೋಸ್ಟ್ಲಿ 200 ml ಇರ್ಬೋದು. ಇದಕ್ಕೆ ಒಂದು 30 to 50 ml ಬೆಲ್ಲ, 50 ಗ್ರಾಮ್ ಬೆಲ್ಲ ಇದರ ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಕುದಿದು ಕರಗಬೇಕು. ಇದರ ಜೊತೆಗೆ ಮಾಡಿಟ್ಕೊಂಡಿರೋದು ಕಷಾಯ ಪೌಡ್ರನ್ನು ಎಷ್ಟು ಬೇಕಾಗುತ್ತದು ಒಂದು ಲೋಟಕ್ಕೆ? ಇದು ಒಂದು 200 mlಗೆ ಟೀ ಸ್ಪೂನು 2 ಟೀ ಸ್ಪೂನ್ ಫುಲ್ ಇದು ಆ್ಯಡ್ ಮಾಡ್ತಾ ಇದ್ದಾವೆ. 2 ಟೀ ಸ್ಪೂನ್ ಫುಲ್ ಕಷಾಯ ಪೌಡ್ರ್ ಹಾಕ್ತಾ ಇದ್ದಾರೆ 200 ml ನೀರಿಗೆ. ಇದು 5 minutes ಬಾಯ್ಲ್ ಆಗಬೇಕು. ಅದು ಬೆಲ್ಲದ ಜೊತೆನೆ ಹಾಕ್ಬೇಕಾ? ಬೆಲ್ಲ ಕರಗಿದ್ಮೇಲೆ ಹಾಕ್ಬೇಕಾ? ಬೆಲ್ಲದ ಜೊತೆಗೆ ಬಾಯ್ಲ್ ಆಗಬೇಕು. ಬೆಲ್ಲನ ಕರಗುತ್ತೆ, ಆಮೇಲೆ ಇದು ಮಿಶ್ರಣದ ಪೌಡ್ರನ್ನ ಅದ್ರ ಜೊತೆಗೆ ಆ್ಯಡ್ ಆಗುತ್ತೆ. ಇದನ್ನ ಈಗ ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಎತ್ತಿಡ್ಕೋಬೇಕು. ಇದು ಕೆಡಲ್ಲ ಅಂತ ಹೇಳಿ ಇದು 1 ವರ್ಷ ಆದರೂ ಏನೂ ಆಗಲ್ಲ. 1 ವರ್ಷದವರೆಗೂ ಹಾಗೆ ಇಡ್ಬೋದು. ವೀಕ್ಷಕರೇ, ಈ ಪೌಡ್ರನ್ನು ಬಾಟ್ಲಿಯಲ್ಲಿ ತೆಗೆದಿಟ್ಕೊತೀನಿ. ಈ ಪೌಡ್ರು 1 ವರ್ಷದವರೆಗೂ ಇಟ್ಕೋಬೋದು. ಡ್ರೈ ಆಗಿರಬೇಕು. ಮುಚ್ಚಳ ಮುಚ್ಚಿ ಶೇಖರಣೆ ಮಾಡಿ ಇಟ್ಕೋಬೋದು. ಯಾದ ಕಾರಣಕ್ಕೂ ಇದು ಏನು ಕೆಡೋದಿಲ್ಲ. ಈಗ ನಾವು ಈ 5 minutes ಕಷಾಯವನ್ನು ಕುದಿಸ್ತಾ ಇದ್ದೀವಿ. ಇದನ್ನು ಈಗ 5 ನಿಮಿಷ ಕುದ್ದಿದೆ, ಎಲ್ಲ ರೆಡಿಯಾಗಿದೆ. 5 ನಿಮಿಷದವರೆಗೂ ಕುದಿಸ್ಬೇಕು. ಈಗ 1 ಲೋಟ ನೀರನ್ನು 3/4 ಭಾಗಕ್ಕೆ ಬಂದಿರ್ತದೆ ವೀಕ್ಷಕರೇ. ಈಗ ನಾವು ಸ್ಟವನ್ನು ಆಫ್ ಮಾಡಿ ಇದನ್ನು ಸೋಸಿಕೊಳ್ಳುತ್ತಿದ್ದೇವೆ. ನೋಡಿ ವೀಕ್ಷಕರೇ, ಈಗ ಕಷಾಯ ರೆಡಿಯಾಗಿದೆ. ವೀಕ್ಷಕರೇ, ಕಷಾಯ ಈಗ ರೆಡಿಯಾಗಿದೆ. ಒಂದು 2 minutes ಸ್ವಲ್ಪ ತಣ್ಣಗಾದ ಮೇಲೆ ಕುಡಿಯಲು ಸಿದ್ಧವಾಗಿದೆ. ಇದನ್ನು ಯಾವ ರೀತಿ ಬಳಸಬೇಕು, ಯಾರು ದೊಡ್ಡವ್ರು ಹೇಗೆ ಬಳಸಬೇಕು, ಸಣ್ಣವ್ರು ಹೇಗೆ ಬಳಸಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ. 1 ಸೆಕೆಂಡ್. ವೀಕ್ಷಕರೇ, ಈಗ ಸ್ವಲ್ಪ ತಣ್ಣಗಾಗಿದೆ. ಇದು ಸಣ್ಣ ಲೋಟ, ಇದು ದೊಡ್ಡ ಲೋಟ. ವೀಕ್ಷಕರೇ, ಇದನ್ನು 10 ವರ್ಷದ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಕೊಡಬೇಕು. ದೊಡ್ಡವರಿಗೆ ಜಾಸ್ತಿ ಕುಡಿಬೋದು, ಸಣ್ಣವರಿಗೆ ಕಡಿಮೆ ಕೊಟ್ಟರೆ ಇದು ಕೆಮ್ಮು, ಶೀತ, ಕಫ ಎಲ್ಲ ತೆಗೆಯುತ್ತೆ. ಹೊಟ್ಟೆ ಬಾಧೆಯನ್ನು ಸರಿ ಮಾಡುತ್ತದೆ. ಅಜೀರ್ಣವನ್ನು, ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ದೊಡ್ಡವರು ಯೂಸ್ ಮಾಡ್ಬೋದು. ಶುಗರ್ ಪೇಷಂಟವರು ಯೂಸ್ ಮಾಡ್ಬೋದು. ಶುಗರ್ BP ಇದ್ದರೂ ಕುಡಿಬೋದು. ಯಾಕೆಂದರೆ ಇದರಲ್ಲಿ ಬೆಲ್ಲ ಹಾಕಿ ಮಾಡೋದ್ರಿಂದ ಇದು ಏನೇ ಶುಗರ್ ಪೇಷಂಟ್ಗಳಿಗೆ ಎಫೆಕ್ಟ್ ಆಗೋದಿಲ್ಲ. ಬೆಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತವೆ. ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು. ದೊಡ್ಡವರಿಗೆ ದೊಡ್ಡ ಗ್ಲಾಸ್ನಲ್ಲಿ ಯೂಸ್ ಮಾಡಬೇಕು. ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ದಿನ ಬೆಳಗ್ಗೆ ಕಾಫಿ ಟೀ ಬದಲಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೆಚ್ಚು ಉಪಯೋಗ. ಇದು ಎಲ್ಲ ಜೀರ್ಣಶಕ್ತಿಯನ್ನು ಸರಿ ಮಾಡುತ್ತದೆ. ಕೆಮ್ಮು ಕಫವನ್ನು ಕಡಿಮೆ ಮಾಡುತ್ತದೆ. ಇದನ್ನು 2 ದಿವಸ ಕುಡಿದ್ರೆ ಕೆಮ್ಮು ಕಫ ನಿವಾರಣೆ ಆಗುತ್ತದೆ. ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಇಂಗ್ಲೀಷ್ ಮೆಡಿಸಿನ್ ಬದಲಾಗಿ ಇದನ್ನು ದಿನ ಯೂಸ್ ಮಾಡೋದ್ರಿಂದ ಏನಾಗಲ್ಲ. ಇದನ್ನು ಯಾವಾಗ ಕಾಯಿಲೆ ಬಂದಾಗೆ ಕುಡಿಬೇಕು ಅಂತ ಏನಿಲ್ಲ. ಪ್ರತಿನಿತ್ಯನೂ ಇದನ್ನು ಅಭ್ಯಾಸ ಮಾಡ್ಕೊಂಡ್ರಿಂದ ಏನೂ ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲ. ದಿವಸ ಯೂಸ್ ಮಾಡ್ಬೋದು. ವೀಕ್ಷಕರೇ, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ದೊಡ್ಡವರಿಗೆ ದೊಡ್ಡ ಗ್ಲಾಸ್ನಲ್ಲಿ ಅಂದರೆ 500 ml ಕೊಡಿ. ಸಣ್ಣವರಿಗೆ ಸ್ವಲ್ಪ ಚಿಕ್ಕ ಗ್ಲಾಸ್ನಲ್ಲಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಉಪಯೋಗ. 50 ml ದೊಡ್ಡವರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ 20 ml ಸಣ್ಣವರಿಗೆ. ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ, ಸಣ್ಣವರಿಗೆ ಸ್ವಲ್ಪ ಕಮ್ಮಿ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕಾಫಿ ಟೀ ಬದಲಾಗಿ ಕುಡೀರಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು. ಇದನ್ನು ನಿಮಗೆ ಎಲ್ಲರಿಗೂ
ಉಪಯೋಗ ಆದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಬಾಯ್. ಹೇಗಿದೆ ಟೇಸ್ಟ್? ಸೂಪರ್. ಕಾಫಿ ಟೀ ಬದಲಾಗಿ ಇದನ್ನು ಉಪಯೋಗಿಸಿ ದಿನನಿತ್ಯ ಬೆಳಗ್ಗೆ. ಥ್ಯಾಂಕ್ ಯು.